ಇನ್ನು ರಾಮನಗರ ಶಾಸಕ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜನವರಿ 6ಕ್ಕೆ ಡಿಕೆಶಿಗೆ ಪಟ್ಟಾಭಿಷೇಕ. ಈ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗ್ಬಿಟ್ಟಿದೆ. ಅಂತಿಮ ತೀರ್ಮಾನ ಹೈಕಮಾಂಡ್ನದ್ದೇ ಅಂತಂದ್ರು ನಾಯಕರು. ಹೇಳಿಕೆ ಕೊಟ್ಟರೆ ನಾಯಕತ್ವ ಬದಲಾಗಲ್ಲ, ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. ಅದು ಯಾವ ಇದರಲ್ಲಿ ಹೇಳ್ತಾರಪ್ಪ? ಇಷ್ಟೆಲ್ಲ ನಡೀತಾ ಇದೆ, ಡೆಲ್ಲಿನಲ್ಲೂ ಆಗ್ತಾ ಇದೆ, ಅವ್ರ ಪರವಾಗಿ ಇವ್ರ ಪರವಾಗಿ ಯಾವ ಗೊಂದಲನೂ ಇಲ್ಲ ಅಂತ. ಇರಲಿ, ಅವರವರು ನಾನು ಹೇಳಿದ್ನಲ್ಲ, ಈ ಜೈಕಾರ ಕೂಗದ ರೀತಿಯಲ್ಲೇ ಇಕ್ಬಾಲ್ ಹುಸೇನ್ ಒಂದು ಡೇಟ್ ಕೊಟ್ಟರು. ಯಾಕೆಂದರೆ ಇದಕ್ಕೆಲ್ಲ ಕಾರಣ ಯತೀಂದ್ರ. ಶುರು ಮಾಡಿದ ಯತೀಂದ್ರ 5 ವರ್ಷ ನಮ್ಮ ಅಪ್ಪನೇ CM ಅಂತಂದ್ಬಿಟ್ಟು, ಅದಕ್ಕೆ ಇವರು ಕೌಂಟ್ರ್ ಕೊಟ್ಟಿದ್ದಾರೆ. ಕುರ್ಚಿ ಕಿತ್ತಾಟ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಈಗಾಗಲೇ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ನಾವು ಎಲ್ಲರೂ ಒಂದು ಅಂತ ಹೇಳಿದ್ದಾರೆ. ಏನು ಹೈಕಮಾಂಡ್ ಹೇಳ್ತದೆ ಅದು ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅತ್ಯಂತ ಶಿಸ್ತಿನಿಂದ ನಮ್ಮ ಶಾಸನ ಸಭೆ ನಡೆದಿದೆ. ಇದನ್ನೆಲ್ಲ ನೋಡಿ ಅಸಂತೃಪ್ತರು ಮಾಧ್ಯಮದ ಮೂಲಕ ಏನೋ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ಮುಂದಿನ ಉಳಿದಂತಹ 2.5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರಬೇಕು ಅಥವಾ ಆ ಸ್ಥಾನವನ್ನು ಬೇರೆಯವರು ಅದು ನಾನು ಹೇಳುವಷ್ಟು ದೊಡ್ಡ ಮನುಷ್ಯನಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೈಕಮಾಂಡ್ ಏನು ನಮಗೆ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನು ಪಾಲನೆ ಮಾಡ್ತೀವಿ, ಬಿಟ್ಟರೆ ಅದು ಮುಂದೆ ಅವರು ತಿಳಿಸ್ಬೇಕಷ್ಟೇ. ನಾವು ಯಾವತ್ತೂ ಆ ಥರ ದೊಡ್ಡ ಮಟ್ಟಕ್ಕೆ ಹೇಳಿಕೆ ಕೊಡುವಂಥ ಲೀಡ್ರೇ ನಾವಲ್ಲ. ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವೆಲ್ಲ ಬ್ಯುಸಿಯಾಗಿದ್ದೀವಿ. ಎಲೆಕ್ಷನ್ ಅಲ್ಲಿ ನಮ್ಮ ಸೆಷನ್ ನಡೀತಾ ಇದೆ. ವಿಧಾನ ಮಂಡಲ ಬೆಳಗಾವಿ ನಡೀತಾ ಇದೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಇಲ್ಲಿ ಬಂದಂತಹ ಉದ್ದೇಶ ಈ ನಮ್ಮ ವೋಟ್ ಚೋರಿ, ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಖರ್ಗೆ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಮತ್ತೆ ಸದನ ಶುರು ಆಗುತ್ತೆ, 19 ಇದೆ. ಅದೀಗಾಗಲೇ 2 ಮುಖಂಡರುಗಳು ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರ ಅಂತಿಮ, ಯಾರು ಕೂಡ ಚರ್ಚೆ ಮಾಡಬೇಡಿ ಅಂತ ಮಾತನ್ನು ಹೇಳಿದ್ದಾರೆ. ಅದರಿಂದ ನಮ್ಮಲ್ಲಿ ಒಗ್ಗಟ್ಟಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಗ್ಗಟ್ಟು ಮುಂಚೆನೇ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರವರು, ಸನ್ಮಾನ್ಯ DK ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಆದರೆ ಕೆಲವರು ಹುಳಿ ಹಿಂಡಂಥ ಕೆಲಸ BJP ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 6ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಮಾವೇಶ ಇಟ್ಟಿದ್ದೀನಿ. ಈ ನಿಮ್ಮದು ಇಂಟರ್ವ್ಯೂ ಆದಮೇಲೆ ಇಕ್ಬಾಲ್ಗೆ ಫೋನ್ ಮಾಡಿ ನಾನು ಸಮಾವೇಶ ಮಾಡಬೇಕಾ ಬೇಡವಾ ಏನಪ್ಪ ಅಂತೆಲ್ಲ ಕೇಳ್ಕೊತೀನಿ. ನನಗೂ ವಿಚಾರ ಗೊತ್ತಿಲ್ಲ. ಈಗ ನನಗೆ ಗೊತ್ತಿಲ್ಲ. ಇಕ್ಬಾಲ್ ಹೇಳಿರೋದ್ರಿಂದ, ಇಕ್ಬಾಲ್ ನನ್ನ ಸ್ನೇಹಿತನೇ, ಯಾವ ಆ್ಯಂಗಲಲ್ಲಿ ಹೇಳಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನನ್ನ ಪ್ರೋಗ್ರಾಮ್ ಮಾಡಬೇಕಾ ಇಲ್ಲ ನಾನು ಬೆಂಗಳೂರಿಗೆ ಬರಬೇಕಾ ಏನಂತ ನನಗೂ ಗೊತ್ತಿಲ್ಲಲ್ಲ, ನಾನು ತಿಳ್ಕೊಳ್ತೀನಿ. ಅದನ್ನು ಹೈಕಮಾಂಡ್ ಅತಿ ಶೀಘ್ರದಲ್ಲೇ ಮಾಡುತ್ತೆ. ಇಬ್ಬರು ನಾಟಿ ಕೋಳಿ ತಿಂದ ಮೇಲೆ, DCM ಮತ್ತು CM ತಿಂದ ಮೇಲೆ ನಾವಿಬ್ಬರು ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತು ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ನಾನು TVಲಿ ಹೇಳಿದ್ರೆ, ಇಕ್ಬಾಲ್ TVಲಿ ಹೇಳಿದ್ರೆ, ಶಿವಗಂಗಾ TVಲಿ ಹೇಳಿದ್ರೆ, ಇನ್ನೊಬ್ಬರು TVಲಿ ಹೇಳೋದ್ರಿಂದ ನಾಯಕತ್ವ ಬದಲಾಗೋದಿಲ್ಲ. ಮುಖ್ಯಮಂತ್ರಿ ವಿಚಾರ ಯಾವಾಗ ಡಿಸೈಡ್ ಆಗುತ್ತೆ ಅಂತ, ಯಾಕೆಂದರೆ ಈ ಸೆಷನ್ ಆದಮೇಲೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೀವೆಲ್ಲ ಶಾಸಕರುಗಳು ಡೆಲ್ಲಿಗೆ ಬಂದಿದ್ದೀರಿ, ನೀವೇನಾದ್ರು ಹೈಕಮಾಂಡ್ನ ಭೇಟಿಯಾಗಿ ಬೇಗ ಈ ಒಂದು ವಿಚಾರ ಇತ್ಯರ್ಥಪಡಿಸಿ ಅನ್ನೋ ಥರದಲ್ಲಿ ಏನಾದ್ರು ಒತ್ತಡ ಹಾಕ್ತೀರಾ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಮುಖ್ಯಮಂತ್ರಿಗಳ ವಿಚಾರ, ಉಪಮುಖ್ಯಮಂತ್ರಿಗಳ ವಿಚಾರ ನನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಅಷ್ಟು ಎತ್ತರಕ್ಕೆ ಇನ್ನೂ ಪಕ್ಷದಲ್ಲಿ ಬೆಳೆದಿಲ್ಲ. ಸೊ ನಾನು ಸಾಮಾನ್ಯ ಕಾರ್ಯಕರ್ತ. ಅದು ನಮ್ಮ ಮುಖ್ಯಮಂತ್ರಿಗಳಾಯಿತು, ಉಪಮುಖ್ಯಮಂತ್ರಿಗಳಾಯಿತು, ಹೈಕಮಾಂಡ್ ಆಯಿತು, ಅದ್ರ ಬಗ್ಗೆ ನಾವು ಯಾರೂ ಮಾತಾಡಲ್ಲ. ರೈಟ್, ಪ್ರದೀಪ್ ಈಶ್ವರ್ ಇಸ್ ರೈಟ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥ MLA, ಸೆಕೆಂಡ್ ಟೈಮ್ ಗೆದ್ದಿರ್ತಕ್ಕಂಥ MLA CMನ ಡಿಸೈಡ್ ಮಾಡೋಕ್ಕಾಗುತ್ತಾ?